ದೇಶಕ್ಕೆ ಮತ್ತೊಂದು ಮಹಾ ಗಂಡಾಂತರ ಕಾದಿದ್ಯಾ? ಕೋವಿಡ್ ಅನ್ನೋ ಕರಾಳ ಮಹಾಮಾರಿ ಸೃಷ್ಟಿ ಮಾಡಿದ್ದ ಆ ಭಯಾನಕ ದಿನಗಳು ಮತ್ತೆ ಮರುಕಳಿಸುತ್ತಾ? 5 ವರ್ಷಗಳ ಹಿಂದೆ ಕೇಳಿದ್ದ ಲಾಕ್ಡೌನ್ ಅನ್ನೋ ಪದ ಮತ್ತೆ ಕೇಳುವ ಪರಿಸ್ಥಿತಿ ಬಂದೊದಗಿದ್ಯಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಮೋದಿ ಮಾಡಿದ ಆ ಒಂದು ಭಾಷಣದಿಂದ ಉದ್ಭವಿಸಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ದೇಶದ 140 ಕೋಟಿ ಜನರಿಗೆ ನೀಡಿದ ಎಚ್ಚರಿಕೆ ಸಂದೇಶ. ಇಡೀ ಜಗತ್ತು ಯುದ್ಧ, ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದು ಜನರು ಐಷಾರಾಮಿ ಜೀವನಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳೋ ಜೊತೆಗೆ ಬೆಲೆ ಏರಿಕೆಯ ಮುನ್ಸೂಚನೆ ಕೊಟ್ಟಿದ್ದಾರೆ. ಇದು ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ. ಇಡೀ ಜಗತ್ತು ಬಿಕ್ಕಟ್ಟಿನಲ್ಲಿದ್ದು ತ್ಯಾಗಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ದೇಕೆ ಮೋದಿ? ಮಧ್ಯಪ್ರಾಚ್ಯದ ಯುದ್ಧದ ಭೀತಿ ಲಾಕ್ಡೌನ್ ಪದವನ್ನ ಮತ್ತೆ ನೆನಪಿಸುತ್ತಾ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧ ಇಡೀ ದೇಶವನ್ನೇ ತತ್ತರಿಸುವಂತೆ ಮಾಡಿದೆ. ಒಂದು ಕಡೆ ಯುದ್ಧ ನಿಲ್ತಿಲ್ಲ, ಮತ್ತೊಂದು ಕಡೆ ಅಗತ್ಯ ವಸ್ತುಗಳು ನಿಗದಿತ ಸಮಯಕ್ಕೆ ಸಿಗದೆ ಹೆಚ್ಚು ಬೆಲೆ ಕೊಟ್ಟು ಖರೀದಿ ಮಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರೋ ಸರ್ಕಾರ ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ದರವನ್ನ ಹೆಚ್ಚಿಸೋ ಮುನ್ಸೂಚನೆ ಕೊಟ್ಟಿದೆ. ಹೈದರಾಬಾದ್ನಲ್ಲಿ ಮಾತನಾಡಿರೋ ಪ್ರಧಾನಿ ಮೋದಿ ದೇಶದ ಜನರಿಗೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದು, ಎಚ್ಚೆತ್ತುಕೊಳ್ಳಲಿಲ್ಲ ಈ ಹಿಂದೆ ಕೊರೋನಾದಂತಹ ಮಹಾಮಾರಿ ಸಮಯದಲ್ಲಿ ಜಾರಿಯಾಗಿದ್ದ ಲಾಕ್ಡೌನ್ ಹೆಸರು ಕೇಳುವಂತಾಗುತ್ತೆ ಅಂತ ಮುನ್ಸೂಚನೆ ಕೊಡೋ ಜೊತೆಗೆ ಕೆಲ ಸಲಹೆಗಳನ್ನು ನೀಡಿದ್ದಾರೆ. ಮೋದಿ ಕೊಟ್ಟ ಸಂದೇಶಗಳೇನು ಅನ್ನೋದನ್ನ ನೋಡೋದಾದ್ರೆ, ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡಿ, ವರ್ಚುವಲ್ ಸಭೆಗಳಿಗೆ ಪ್ರಾಶಸ್ತ್ಯ ನೀಡಿ, ರೈಲು ಸಾರಿಗೆಗೆ ಆದ್ಯತೆ ನೀಡಿ, ನೈಸರ್ಗಿಕ ಕೃಷಿ ಕಡೆಗೆ ಒತ್ತು ನೀಡಿ, ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಸಿ, ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನ ಕಡಿಮೆ ಮಾಡಿ, ವಿದೇಶಿ ಪ್ರವಾಸಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿ, ಚಿನ್ನ ಸದ್ಯಕ್ಕೆ ಖರೀದಿ ಮಾಡೋದು ಬೇಡ, ದೇಶೀಯ ನಿರ್ಮಿತ ವಸ್ತುಗಳನ್ನ ಬಳಸಿ, ಸೌರಶಕ್ತಿಯನ್ನ ಹೆಚ್ಚು ಬಳಕೆ ಮಾಡಿ, ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಿ ಎಂದು ಸೂಚಿಸಿದ್ದಾರೆ. ಪ್ರಧಾನಿಯವರ ಈ ಕಟ್ಟುನಿಟ್ಟಿನ ಸೂಚನೆ ನೋಡ್ತಿದ್ರೆ ದೇಶದಲ್ಲಿ ಮತ್ತೆ ಆರ್ಥಿಕ ಶಿಸ್ತಿನ ಪರ್ವ ಶುರುವಾಗೋ ಲಕ್ಷಣ ಕಾಣ್ತಿದೆ. ಒಟ್ನಲ್ಲಿ ಪ್ರಧಾನಿಯವರ ಈ ನಡೆ ದೇಶದ ಜನರಲ್ಲಿ ಆತಂಕದ ಜೊತೆಗೆ ಎಚ್ಚರಿಕೆಯನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಈ ನಿಯಮಗಳು ಕಡ್ಡಾಯವಾಗುತ್ತಾ ಅಥವಾ ಜನರು ಸ್ವಯಂ ಪ್ರೇರಿತರಾಗಿ ಪಾಲಿಸ್ತಾರಾ ಎಂಬುದನ್ನು ಕಾದು ನೋಡಬೇಕು. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.